Hello, students. Yes, this is the time to start with our VB.NET class. ಸೊ ಇಲ್ಲಿ ನಾನು ಸಿಲೆಬಸ್ ಕಾಪಿ ಓಪನ್ ಮಾಡ್ಕೊಂಡಿದ್ದೀನಿ. ನಾವು ಫಸ್ಟ್ ಚಾಪ್ಟ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸ್ನ ಏನು ಮಾಡ್ಕೊಂಡಿದ್ದೀವಿ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಬಟ್ ಇಲ್ಲಿ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಆಗಿ ಏನು ಹೇಳಿದಾರಪ್ಪ ಅಂದರೆ ಒಂದಿಷ್ಟು ವಿಂಡೋಸ್ ರಿಲೇಟೆಡ್ ಕೊಟ್ಟಿದ್ದಾರೆ. ಸೊ ಇಲ್ಲೇನಪ್ಪ ಅಂದರೆ ಒಂದಿಷ್ಟು ಆಪ್ಷನ್ಸ್ ಅಷ್ಟೇ. ಇದು ವಿಂಡೋ ಅಂತ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ವಾಟ್ ಈಸ್ ದಟ್ ಸೊಲ್ಯೂಷನ್ ಎಕ್ಸ್ಪ್ಲೋರರು, ಆಬ್ಜೆಕ್ಟ್ ಬ್ರೌಸರು, ಟೂಲ್ ಬಾಕ್ಸು, ಕ್ಲಾಸ್ ವ್ಯೂ ವಿಂಡೋ, ಇದೆಲ್ಲ ಎಕ್ಸ್ಕ್ಲೂಸಿವ್ ಆಗಿ ಒಂದಿಷ್ಟು ಆಪ್ಷನ್ಸ್ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಸೊ ಹಾಗಾಗಿ ಈ ಫಸ್ಟ್ ಚಾಪ್ಟ್ರಲ್ಲಿ ಈ ಯಾವುದು ವಿಂಡೋಸ್ ಬಗ್ಗೆ, ವಿಂಡೋಸ್ ಐ ಮೀನ್ಸ್ ವಿಂಡೋ ಆರ್ ಎನ್ ಆಪ್ಷನ್, ಓಕೆ, ಈ ಟೂಲ್ ಕಿಟ್ ಅಲ್ಲಿರುವಂಥ ಆಪ್ಷನ್ ಇದ್ರ ಬಗ್ಗೆ ನಾವು ಮತ್ತೊಂದ್ಸರಿ ಎಕ್ಸ್ಕ್ಲೂಸಿವ್ ಆಗಿ ತಿಳ್ಕೊಳ್ಳೋಣ. ಬಟ್ ಯಾವಾಗ ತಿಳ್ಕೊಳ್ಳೋಣ ನಾವು ಅಂತಂದ್ರೆ ಇದೊಂದು ಸ್ವಲ್ಪ ಸೆಕೆಂಡ್ ಚಾಪ್ಟರ್ನ ನೋಡ್ಕೊಂಡ ಮೇಲೆ ನಾವು ತಿಳ್ಕೊಳ್ಳೋಣ. ಅವಾಗ ತುಂಬಾ ನಮಗೆ ಈ ಕಾನ್ಸೆಪ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಕಂಪ್ಲೀಟ್ ಮಾಡಿರೋ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಥರ್ಡ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದೀವಿ ನಾವು, ಓಕೆನಾ. ಸೊ ಈ ಥರ್ಡ್ ಚಾಪ್ಟರ್ ಕಂಪ್ಲೀಟ್ ಮಾಡಿದೀವಲ್ಲ, ಇದರಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸ್ ಆಗಿದೆ. ಇದಾದ್ಮೇಲೆ ನೆಕ್ಸ್ಟು ಏನು ನಾನು ಥಿಂಕ್ ಮಾಡ್ತಾ ಇದ್ದೆ ಅಂದ್ರೆ ವೆದರ್ ವಿ ನೀಡ್ ಟು ಗೋ ಫಾರ್ ಚಾಪ್ಟರ್ 2 ಆರ್ ಚಾಪ್ಟರ್ 4 ಅಂತ ಅಂದಾಗ ಎರಡೂ ಅಲ್ಲ, ಚಾಪ್ಟರ್ 5 ಈಸ್ ಮೋರ್ ಫೀಸಿಬಲ್ ಅನ್ನಿಸ್ತು. ಕಾರಣ ಇಷ್ಟೇ, ಚಾಪ್ಟರ್ 5 ಅಲ್ಲಿ ಒಂದಿಷ್ಟು ಕ್ಲಾಸಸ್ ಮತ್ತೆ ಆಬ್ಜೆಕ್ಟ್ ರಿಲೇಟೆಡ್ ಊಪ್ಸ್ ಓರಿಯೆಂಟೆಡ್ ಅಪ್ರೋಚ್ ಆಫ್ VB.NET ನ ಡಿಸ್ಕಸ್ ಮಾಡಿದ್ದಾರೆ. ಈ ಉದ್ದೇಶದಿಂದ ನಾವು ಈ ಕಾನ್ಸೆಪ್ಟ್ಸ್ನ ತಿಳ್ಕೊಂಡ್ಬಿಟ್ರೆ ಪ್ರಾಬಬಲಿ ನಮಗೆ ಚಾಪ್ಟರ್ 2 ಮತ್ತೆ ಚಾಪ್ಟರ್ 4 ತುಂಬಾ ಈಸಿ ಆಗುತ್ತೆ. ಆಸ್ ವೆಲ್ ಆಸ್ ವಿ ಕ್ಯಾನ್ ಏಬಲ್ ಟು ಗೋ ಫಾರ್ ಚಾಪ್ಟರ್ 6 ಇನ್ ವಾಟ್ ಅವರ್ ಲಾಸ್ಟ್ ವಾಟ್ ಚಾಪ್ಟರ್ ಆಗಿ ನಾವು ಚಾಪ್ಟರ್ 6 ನ ನೋಡ್ಬೋದು. ಹಾಗಾಗಿ ಸೊ ಇವಾಗ ನಾವು ಎಲ್ಲಿಂದ ಶುರು ಮಾಡ್ಬೇಕಪ್ಪ ಅಂದ್ರೆ ವಿ ನೀಡ್ ಟು ಗೋ ವಿತ್ ಚಾಪ್ಟರ್ 5. ಓಕೆ, ವಿ ಡನ್ ವಿತ್ ಚಾಪ್ಟರ್ 1 ಅಂಡ್ ಚಾಪ್ಟರ್ 3. ನೌ ವಿ ನೀಡ್ ಟು ಗೋ ವಿತ್ ಚಾಪ್ಟರ್ 5. ಚಾಪ್ಟರ್ 5 ಅಲ್ಲಿ ಏನ್ ಹೇಳ್ತಾ ಇದಾರಪ್ಪ ಅಂತ ಅಂದ್ರೆ VB.NET ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ಯಾವುದೇ ಊಪ್ಸ್ ಕಾನ್ಸೆಪ್ಟ್ ನ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ವಾಟ್ ದೇ ಯೂಸ್ ಟು ಡೂ, ಯಾವ ರೀತಿ ಕ್ಲಾಸಸ್ ಇರುತ್ತೆ, ಯಾವ ರೀತಿ ಆಬ್ಜೆಕ್ಟ್ಸ್ ಇರುತ್ತೆ, ಸೊ ಈ ತರ ಶುರು ಮಾಡಿದ್ದಾರೆ. ಕಾರಣ ಇಷ್ಟೇ, ಸಾಕಷ್ಟು ಊಪ್ಸ್ ಕಾನ್ಸೆಪ್ಟ್ ನಾವು ಡಿಸ್ಕಸ್ ಮಾಡಿದೀವಿ, C++ ಅಲ್ಲಿ ಡಿಸ್ಕಸ್ ಮಾಡಿದೀವಿ, ಜಾವಾದಲ್ಲಿ ಡಿಸ್ಕಸ್ ಮಾಡಿದೀವಿ, ಇವನ್ ದೋ ವಿ ಡಿಸ್ಕಸ್ಡ್ ವಿತ್ ರೆಸ್ಪೆಕ್ಟ್ ಟು ಜಾವಾ ಸ್ಕ್ರಿಪ್ಟ್. ಒಂದು ಕೆಲಸ ಮಾಡ್ತೀನಿ ನಾನು, ಅದ್ರದ್ದು ಯಾವುದು C++ ಅಥವಾ ಜಾವಾ ಸ್ಕ್ರಿಪ್ಟ್ ಎಲ್ಲಿ ನಾವು ಊಪ್ಸ್ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡಿದೀವಿ ಅದನ್ನ ನಾನು ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ಬೇಕಿದ್ರೆ ರಿಫ್ರೆಶಿಂಗ್ ಸೆಷನ್ ಆಗಿ ಅವುಗಳನ್ನ ನೋಡಿ. ನಾವಿಲ್ಲಿ ಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದೀವಿ, ಕ್ಲಾಸಸ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಏನು ಇತ್ತ ಅಂತ ನೋಡ್ತಾ ಹೋಗ್ತೀವಿ, ಓಕೆನಾ. ಸೊ ಇವಾಗ ನಾವು ಕ್ಲಾಸಸ್ ಬಗ್ಗೆ ತಿಳ್ಕೊಬೇಕಪ್ಪ ಅಂತಂದ್ರೆ ವಾಟ್ ವಿ ನೀಡ್ ಟು ಡೂ, ವಿ ನೀಡ್ ಟು ಕಮ್ ಫಾರ್ ಅವರ್ ಮಟೀರಿಯಲ್. ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಕ್ಲಾಸ್ ಇಸ್ ಎ ಬ್ಲೂ ಪ್ರಿಂಟ್ ಆಫ್ ಆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ನಾವ್ ಏನ್ ಪ್ಲಾನ್ ಮಾಡಿರ್ತೀವಿ ಅದ್ರದ್ದು ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ ಕ್ಲಾಸ್ನ. ಗಾಟ್ ಇಟ್. ಅದ್ರ ಪ್ರಕಾರ ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಕ್ಲಾಸಸ್ ನ ಕ್ರಿಯೇಟ್ ಮಾಡೋದಕ್ಕೆ ಸಿಂಟ್ಯಾಕ್ಸ್ ಹೇಳ್ತಾ ಇದ್ದಾರೆ. ಸೊ ಸಿಂಟ್ಯಾಕ್ಸ್ ನೋಡ್ತಾ ಬನ್ನಿ. ಲುಕ್ ಅಟ್ ಹಿಯರ್. ಸೊ ಕ್ಲಾಸ್ ಕೀವರ್ಡ್ ಯೂಸ್ ಮಾಡ್ಕೊಂಡಿದ್ದಾರೆ, ದೆನ್ ಫಾಲೋಡ್ ಬೈ ನೇಮ್, ಕ್ಲಾಸ್ ನೇಮ್, ಆಮೇಲೆ ಟೈಪ್ ಲಿಸ್ಟ್ ಅಂತ ಹೇಳಿದ್ದಾರೆ. ಸೊ ಇದಾದ್ಮೇಲೆ ಇಲ್ಲಿ ಮೇಲ್ಗಡೆ ಒಂದಿಷ್ಟು ಕೀವರ್ಡ್ಸ್ ಇದೆ. ಆಟ್ರಿಬ್ಯೂಟ್ ಲಿಸ್ಟ್ ಇರ್ಬೋದು, ಆಕ್ಸೆಸ್ ಮಾಡಿಫೈಯರ್ಸ್ ಇರ್ಬೋದು, ಶಾಡೋ ಅಂತ ಇದೆ, ಆಮೇಲೆ ಮಸ್ಟ್ ಇನ್ಹೆರಿಟ್, ನಾಟ್ ಇನ್ಹೆರಿಟಬಲ್, ಪಾರ್ಷಿಯಲ್ ಅಂತ. ಇದೆಲ್ಲ ಏನಪ್ಪಾ ಅಂತ ಅಂದ್ರೆ ಡಿಪೆಂಡಿಂಗ್ ಅಪಾನ್ ಅವರ್ ನೀಡ್ ನಾವು ಕ್ಲಾಸ್ ಬಿಹೇವಿಯರ್ನ ಮಾಡಿಫೈ ಮಾಡ್ತಾ ಹೋಗ್ತೀವಿ. ಸಪೋಸ್ ಇಲ್ಲಿ ಆಕ್ಸೆಸ್ ಮಾಡಿಫೈಯರ್ ಅಂತಂದ್ರೆ ಪ್ರೈವೇಟು, ಪಬ್ಲಿಕ್, ಫ್ರೆಂಡ್, ಆ ತರ ವಿ ಯೂಸ್ ಟು ಡೂ. ಓಕೆ, ಶಾಡೋ ಅಂತ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಇನ್ಹೆರಿಟೆನ್ಸ್. ಸೊ ಅದರಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಯಾವ್ದಾದ್ರು ಮೆಂಬರ್ಸ್ದು ಒಂದೇ ತರ ಬೇಸ್ ಕ್ಲಾಸ್ ಅಲ್ಲಿ ಇರೋ ಚೈಲ್ಡ್ ಕ್ಲಾಸ್ ಅಲ್ಲಿ ಏನಾದ್ರೂ ಒಂದು ಮೆಂಬರ್ಗೆ ನೇಮ್ ಕೊಟ್ಟಿರ್ತೀವಿ, ಅದೇ ರೀತಿ ಹೊಸದಾಗಿ ಇನ್ನೊಂದು ಏನಾದ್ರೂ ಬೇಸ್ ಕ್ಲಾಸ್ ಅಲ್ಲಿ ಅದೇ ನೇಮ್ ಇಂದ ಆಡ್ ಆದ್ರೆ ಅಲ್ಲಿ ನಮಗೆ ರೆಫರೆನ್ಸ್ ನ ಪ್ರಾಂಪ್ಟ್ ಮಾಡುತ್ತೆ, ಯಾವ ಕ್ಲಾಸ್ ಮೆನ್ಷನ್ ಮಾಡಿ ಅಂತ ಕಾನ್ಸೆಪ್ಟ್ಸ್ ನ ಇಲ್ಲಿ ಶಾಡೋ ಕೀವರ್ಡ್ ಯೂಸ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ತೀವಿ. ಅದಾದ್ಮೇಲೆ ಮಸ್ಟ್ ಇನ್ಹೆರಿಟ್ ಅಂತ ಹೇಳ್ತಾ ಇದ್ದಾರೆ. ಮಸ್ಟ್ ಇನ್ಹೆರಿಟ್ ಅಂದ್ರೆ ಈ ಕೆಳಗಡೆ ಇರೋ ಕ್ಲಾಸ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಬೇಸ್ ಕ್ಲಾಸ್ ಆಗಿ ವಾಟ್ ವಿ ನೀಡ್ ಟು ಡೂ ಯೂಸ್ ಮಾಡಲೇಬೇಕು. ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ, ವಿ ಯೂಸ್ ಟು ಗೋ ಫಾರ್ ಮಸ್ಟ್ ಇನ್ಹೆರಿಟ್. ಇದಾದ್ಮೇಲೆ ನಾಟ್ ಇನ್ಹೆರಿಟಬಲ್ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಕ್ಲಾಸ್ನ ಬೇಸ್ ಕ್ಲಾಸ್ ಆಗಿ ಯೂಸ್ ಮಾಡಬಾರ್ದು ಅಂತ ಇರುತ್ತೆ. ಅವಾಗ ಏನ್ ಮಾಡ್ತೀವಿ ನಾವು, ನಾಟ್ ಇನ್ಹೆರಿಟಬಲ್. ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಷಿಯಲ್ ಕ್ಲಾಸಸ್ ಅಂತ ಇದೆ. ಅಂದ್ರೆ ಒಂದು ಕ್ಲಾಸ್ನ ಎರಡು ಹತ್ರ ಸ್ಪ್ಲಿಟ್ ಮಾಡಿ ವರ್ಕ್ ಮಾಡ್ತೀವಿ ನಾವು, ದಟ್ ಈಸ್ ನಥಿಂಗ್ ಬಟ್ ಪಾರ್ಷಿಯಲ್ ಕ್ಲಾಸಸ್ ಅಂತ. ಸೊ ಈ ಕೀವರ್ಡ್ಸ್ನ
ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಷ್ಟು ಬ್ರೀಫಾಗಿ ತಿಳ್ಕೊಳ್ಳೋಣ ನಾವು. ಸೊ ಇಫ್ ಅವರ್ ಸಿಲೆಬಸ್ ಈಸ್ ಗೋಯಿಂಗ್ ಟು ಇನ್ಕ್ಲೂಡ್ ಆಲ್ ದೀಸ್ ಥಿಂಗ್ಸ್, ನಾವು ಮುಂದೆ ನೋಡೋಣವಂತೆ. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸಿಂಟ್ಯಾಕ್ಸ್ ಏನಿದೆ ನೋಡ್ತಾ ಬನ್ನಿ. ಕ್ಲಾಸ್ ಫಾಲೋಡ್ ಬೈ ಕ್ಲಾಸ್ ನೇಮ್. ಅದಾದಮೇಲೆ ಏನಾಗಿರುತ್ತಪ್ಪ ಅಂತಂದರೆ ಇಲ್ಲಿ ಒಳಗಡೆ ಏನಿರುತ್ತೆ, ಯೂಶುವಲಿ ಡೇಟಾ ಮೆಂಬರ್ಸ್ ಇರುತ್ತೆ, ಮೆಂಬರ್ ಫಂಕ್ಷನ್ಸ್ ಇರುತ್ತೆ, ಅದನ್ನೇ ಹೇಳ್ತಾ ಇದ್ದಾನೆ. ಓಕೆ, ಸೊ ಇಷ್ಟು ಕ್ಲಾಸಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ಅದಾದಮೇಲೆ ಈ ಕಾನ್ಸೆಪ್ಟ್ಸ್, ಈ ಮೇಲ್ಗಡೆ ಇರೋವಂಥ ಕಂಟೆಂಟ್ನ ಇವನು ಡಿಸ್ಕಸ್ ಮಾಡ್ತಾ ಇದ್ದಾನೆ. ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಅದೇನು ಅಂತ. ಓಕೆನಾ? ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಡೆಮೋ ಕ್ಲಾಸ್ನ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಎಕ್ಸ್ಕ್ಯೂಸ್ ಮೀ, ಡೆಮೋ ಕ್ಲಾಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ನಾವೊಂದು ಕೆಲಸ ಮಾಡೋಣ. ಇಲ್ಲಿ ಈ ಎಕ್ಸಾಂಪಲಲ್ಲಿ ಏನು ಮಾಡಿದಾರಪ್ಪ ಅಂತ ಅಂದರೆ ಬರೀ ಡೇಟಾ ಮೆಂಬರ್ಸ್ ಇಟ್ಟಿದ್ದಾರೆ ಅಷ್ಟೇ, ಮೆಂಬರ್ ಫಂಕ್ಷನ್ಸ್ ಇಟ್ಟಿಲ್ಲ. ಹಾಗಾಗಿ ನಾವು ಇದಾದಮೇಲೆ ನೆಕ್ಸ್ಟ್ ಎಕ್ಸಾಂಪಲಲ್ಲಿ ಮೆಂಬರ್ ಫಂಕ್ಷನ್ಸು ಇಟ್ಟಿದ್ದಾರೆ. ಆ ಎಕ್ಸಾಂಪಲ್ನ ನಾವು ನೋಡೋಣಂತೆ. ಓಕೆ, ಮೆಂಬರ್ ಫಂಕ್ಷನ್ಸ್ ಎನ್ಕ್ಯಾಪ್ಸುಲೇಷನ್ ಅಂತ ಇದೆ. ಅಂದರೆ ಕ್ಲಾಸಲ್ಲಿ ಏನಿದೆಯಪ್ಪ ಇಲ್ಲಿ, ವಾಟ್ ಇಸ್ ದಟ್, ಡೇಟಾ ಮೆಂಬರ್ಸ್ ಇದೆ, ಅದಾದಮೇಲೆ ಮೆಂಬರ್ ಫಂಕ್ಷನ್ಸ್ ಸಹ ಇದೆ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ಇಟ್, ನಥಿಂಗ್ ಮೋರ್ ದೆನ್ ದಟ್. ಇದಾದಮೇಲೆ ನೆಕ್ಸ್ಟ್ ನಾವು ಏನ ವಾಟ್ ವಿ ನೀಡ್ ಟು ಡೂ, ಮತ್ತೇನು ನಾವು ಇಲ್ಲಿ ನೋಡಬೇಕಪ್ಪ ಅಂತ ಅಂದರೆ ಇಲ್ಲಿ ಡೇಟಾ ಮೆಂಬರ್ಸ್ ಇದೆ, ಅದಾದಮೇಲೆ ಮೆಂಬರ್ ಫಂಕ್ಷನ್ಸ್ ಇದೆ. ಓಕೆ, ದಟ್ಸ್ ಇಟ್. ಈ ಮೆಂಬರ್ ಫಂಕ್ಷನ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನೋ ಪ್ರಾಬ್ಲಮ್. ನಾವು ಇದೇ ರೀತಿ ಬಾಕ್ಸ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ವಿಜುವಲ್ ಸ್ಟುಡಿಯೋಗೆ ಬರ್ತಾ ಇದ್ದೀನಿ. ನಮ್ಮ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡಿದ್ದೀನಿ ನಾವು, BSc BCA. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ವಾಟ್ ಐ ಯೂಸ್ ಟು ಡೂ, ಇಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಪ್ರಾಜೆಕ್ಟ್ ಮೇಲೆ ಏನು ಮಾಡ್ತಾ ಇದ್ದೀನಿ ನಾನು ಅಂತಂದರೆ ಒಂದು ಕ್ಲಾಸ್ನ ಆ್ಯಡ್ ಮಾಡಲಿಕ್ಕೆ ನೋಡ್ತಾ ಇದ್ದೀನಿ. ಆ್ಯಡ್ ಕ್ಲಾಸ್. ಓಕೆ, ಕ್ಲಾಸಿಗೆ ನೇಮ್ ಕೊಡಬೇಕು. ಏನಂತ ನೇಮ್ ಕೊಡಬೇಕಾಗುತ್ತೆ ನಾವು, ವಾಟ್ ವಿ ನೀಡ್ ಟು ಡೂ. ಸೊ ನಾನಿಲ್ಲಿ ಬಾಕ್ಸ್ ಅಂತ ನೇಮ್ ಕೊಡ್ತೀನಿ. ಗಾಟ್ ಇಟ್. ಬಾಕ್ಸ್ ಅಂತ ನೇಮ್ ಕೊಟ್ಟಿದ್ದೀನಿ. ಇದನ್ನು ನಾನು ಏನು ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡಿದ್ದೀನಿ ಕ್ಲಾಸ್ನ. ಕ್ಲಾಸ್ ಆ್ಯಡ್ ಆಗಿದೆಯಾ ಇಲ್ಲಿ ಬಾಕ್ಸು? ಯಾವ ನೇಮ್ ಸ್ಪೇಸಲ್ಲಿ ಆ್ಯಡ್ ಆಗಿದೆ, ಪ್ರಾಜೆಕ್ಟ್ 2. ಓಕೆ, ಸೊ ಇದಾದಮೇಲೆ ನೋಡ್ತಾ ಬನ್ನಿ, ಬಾಕ್ಸ್ ಅನ್ನೋ ಕ್ಲಾಸ್ ಏನಾಗಿದೆ ಇಲ್ಲಿ ಆ್ಯಡ್ ಆಗಿದೆ. ಸೊ ಇದ್ರೊಳಗಡೆ ಈ ಕಂಟೆಂಟ್ ಹಾಕ್ತಾ ಹೋಗೋಣ ನಾವು. ಸೊ ಐ ಯೂಸ್ ಟು ಕಾಪಿ ದಿಸ್ recursive function. Okay, probably we missed that page. Okay, no problem. ನೋಡೋಣ, ಮೇಲ್ಗಡೆ ಇಂಡೆಕ್ಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಜಂಪ್ ಮಾಡೋಣ ನಾವು. ಎಸ್, ಇಲ್ಲಿ ಬಂದಿದ್ದೀವಿ ಪೇಜ್ ನಂಬರ್ 160. ಓಕೆನಾ? ಈ ಎಕ್ಸಾಂಪಲ್ ಬೇಡ ಅಂತ ಹೇಳಿದ್ದೆ ನಾನು. ನೆಕ್ಸ್ಟ್ ಎಕ್ಸಾಂಪಲ್ ಡೇಟಾ ಮೆಂಬರ್ಸ್ ವಿತ್ ಮೆಂಬರ್ ಫಂಕ್ಷನ್ಸ್. ಓಕೆ, ಸ್ವಲ್ಪ ಮಿನಿಮೈಸ್ ಮಾಡ್ಕೊತೀನಿ, ಇದಷ್ಟು ಕಾಪಿ ಮಾಡ್ಕೊತೀನಿ ನಾನು. ಓಕೆ, ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ನಾನು. ನೋಡ್ತಾ ಬನ್ನಿ, ಏನು ಪೇಸ್ಟ್ ಮಾಡಿದ್ದೀವಿ, ಏನಿದೆ ಅನ್ನೋದು ವಿ ನೀಡ್ ಟು ನೋ. ಇದು ಕ್ಲಾಸ್ ಬಂದ್ಬಿಟ್ಟು ಬಾಕ್ಸ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಇವುಗಳು ಏನಂತ ಕರಿತೀವಿ ನಾವು, ಡೇಟಾ ಮೆಂಬರ್ಸ್ ಅಂತ ಕರಿತೀವಿ. ಸೊ ಬೆಟರ್ ವಿ ನೀಡ್ ಟು ಪುಟ್ ಎ ಕಮೆಂಟ್ ಇಯರ್, ಡೇಟಾ ಮೆಂಬರ್ಸ್. ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟಿರೋದೇನಪ್ಪ, ಫಂಕ್ಷನ್ಸ್ ಇದೆ, ಮೆಂಬರ್ ಫಂಕ್ಷನ್ಸ್ ಇದು, ಮೆಂಬರ್ ಫಂಕ್ಷನ್ಸ್. ಓಕೆ, ಸೊ ಇಲ್ಲಿ ಯಾವುದಿದೆ, ಸೆಟ್ ಲೆಂತ್ ಅಂತ ಇದೆ. ನಾನಿಲ್ಲಿ ಲೆಂತ್ನ ಪ್ಯಾರಾಮೀಟರ್ ಕಳಿಸ್ತೀನಿ. ಆ ಲೆಂತ್ಗೆ ಏನಾಗುತ್ತೆ, ಇಲ್ಲಿ ಡೇಟಾ ಮೆಂಬರ್ಗೆ ಸೆಟ್ ಆಗ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಟ್ ಬ್ರೆಡ್ತ್, ಸೆಟ್ ಹೈಟ್, ಆಮೇಲೆ ಗೆಟ್ ವಾಲ್ಯೂಮ್ ಅಂತ. ಓಕೆ, ಹೈಟು ಬ್ರೆಡ್ತು ಸೆಟ್ ಆಗುತ್ತೆ. ಆಮೇಲೆ ವಾಲ್ಯೂಮ್ ಏನಪ್ಪ ಅಂದರೆ ಲೆಂತು ಬ್ರೆಡ್ತು ಮತ್ತು ಹೈಟ್ನ ಮಲ್ಟಿಪ್ಲೈ ಮಾಡಿಬಿಟ್ಟು ವಾಲ್ಯೂಮ್ ಕೊಡ್ತಾ ಇದ್ದಾರೆ. ದಿಸ್ ಈಸ್ ವಾಟ್ ಕ್ಲಾಸ್ ಆಯಿತು. ಆಯಿತಾ? ಈ ಕ್ಲಾಸ್ನ ಒಂದು ಕೆಲಸ ಮಾಡ್ತೀನಿ ನಾನು, ಇದೊಂದು ಬಿಟ್ಟು ಬಾಕಿ ಎಲ್ಲ ಕ್ಲೋಸ್ ಮಾಡ್ಕೊತೀನಿ. ಕ್ಲೋಸ್ ಆಲ್ ಬಟ್ ದಿಸ್, ಗೆಟಿಂಗ್. ಸೊ ಇವಾಗ ನಾನು ಈ ಕ್ಲಾಸ್ದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ಹೆಂಗೆ ಕ್ರಿಯೇಟ್ ಮಾಡಬೇಕು, ದಟ್ ಈಸ್ ವಾಟ್ ಅವರ್ ಸೆಕೆಂಡ್ ಥಿಂಗ್ ವಿ ನೀಡ್ ಟು ನೋ. ಓಕೆ, ಕ್ರಿಯೇಟ್ ಮಾಡೋದು ಹೆಂಗೆ, ಬನ್ನಿ ಆಬ್ಜೆಕ್ಟ್ಸ್ನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ ನೋಡ್ತಾ ಬನ್ನಿ. ಆಲ್ರೆಡಿ ನಾವು ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡೋದು ನೋಡಿದ್ದೀವಿ, ನಮ್ಮ ಹಿಂದಿನ ಇದರಲ್ಲೇ ನೋಡ್ಕೊಂಡಿದ್ದೀವಿ ನಾವು. ಸೊ
ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಅಗೈನ್ ವಿ ಯೂಸ್ ಟು ಗೋ ಫಾರ್ ದಿಸ್. ಇಲ್ಲಿ ಆಬ್ಜೆಕ್ಟ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಇದೊಂದು ಕಾಪಿ ಮಾಡ್ಕೊಳ್ಳಿ, ನೆಕ್ಸ್ಟ್ ಪೇಜ್ ಆಮೇಲೆ ಮಾಡೋಣ. ಇದು ಬೇಡ ಸದ್ಯಕ್ಕೆ, ನಾನು ತೆಗೆದು ಬಿಡ್ತೀನಿ ಇದನ್ನು. ಇರಲಿ ಅಂದರೆ ಕಮೆಂಟ್ ಆಗಿದೆ, ನೋ ಪ್ರಾಬ್ಲಮ್. ಸೊ ಲೇಟರ್ this is what the remaining portion. ನೋಡ್ತಾ ಬನ್ನಿ. ಸೊ ಇಲ್ಲೇನು ಮಾಡಿದ್ದೀನಿ ನಾನು, ನಮ್ಮ ಮೈನ್ ಫಂಕ್ಷನ್ ಇದೆ. ಮೈನ್ ಫಂಕ್ಷನಲ್ಲಿ ನಾನು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಯಾವ ಕ್ಲಾಸ್ದು? ಬಾಕ್ಸ್ ಕ್ಲಾಸ್ದು. ಆಬ್ಜೆಕ್ಟ್ ಹೆಸರು box1 ಅಂತ ಕೊಟ್ಟಿದ್ದೀನಿ. ಓಕೆನಾ? ದಿಸ್ ಈಸ್ ವಾಟ್ box1 ಕ್ರಿಯೇಟ್ ಆಯಿತು. ನೆಕ್ಸ್ಟ್ box2 ಕ್ರಿಯೇಟ್ ಆಗಿದೆ. ವಾಲ್ಯೂಮ್ ಅಂತ ಇದೆಯಲ್ಲ, ಇದೊಂದು ವೇರಿಯೇಬಲ್ ತೊಗೊಂಡ್ಬಿಟ್ಟು ವಾಟ್ ಇದ್ರ ಡೇಟಾ ಟೈಪ್ ಡಬಲ್ ಇದೆ. ವಾಲ್ಯೂಮು ಇನಿಷಿಯಲಿ ನಾನು 0.0ಗೆ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ. box1 ಸ್ಪೆಸಿಫಿಕೇಶನ್, box1ಗೆ ಲೆಂತು, ಬ್ರೆಡ್ತು, ಹೈಟು ನಾವು ಸೆಟ್ ಮಾಡಬೇಕಲ್ಲ, ಅದಕ್ಕೆ ಈ ಮೆಂಬರ್ ಫಂಕ್ಷನ್ಸ್ನ ಕರಿತಾ ಇದ್ದೀವಿ. ಯಾವುದು? ಸೆಟ್ ಲೆಂತ್, ಸೆಟ್ ಬ್ರೆಡ್ತ್, ಸೆಟ್ ಹೈಟ್. ಓಕೆ, ಲೇಟರ್ box2ದು ಸೆಟ್ ಲೆಂತ್, ಸೆಟ್ ಬ್ರೆಡ್ತ್, ಸೆಟ್ ಹೈಟ್ ಕಾಲ್ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ವಾಲ್ಯೂಮ್ನ ಫೈಂಡ್ ಔಟ್ ಮಾಡಬೇಕು. box1 ಡಾಟ್ ಗೆಟ್ ವಾಲ್ಯೂಮ್. ಇವಾಗ ಏನಾಗುತ್ತೆ, box1ದು ವಾಲ್ಯೂಮ್ ಫೈಂಡ್ ಔಟ್ ಆಗಿಬಿಟ್ಟು ಇದರಲ್ಲಿ ಏನಾಗುತ್ತೆ, ಸೇವ್ ಆಗುತ್ತೆ. ಅದನ್ನು ನಾವಿಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀವಿ. ಸೇಮ್ ಥಿಂಗ್ ವರ್ಕ್ಸ್ ಫಾರ್ box2. ಒಂದು ಕೆಲಸ ಮಾಡೋಣ, ನಾವು ಇದನ್ನು ನಾನು ಸೇವ್ ಮಾಡಿಬಿಟ್ಟು ವಾಟ್ ಐ ಯೂಸ್ ಟು ಡೂ, ಐ ಯೂಸ್ ಟು ಪುಟ್ ಬ್ರೇಕ್ ಪಾಯಿಂಟ್. ಪ್ರತಿಯೊಂದು ಫಂಕ್ಷನ್ಗೂ ಬ್ರೇಕ್ ಪಾಯಿಂಟ್ ಹೇಳೋಣ. ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ಡಿಬಗ್ ಮಾಡಿ ನೋಡಿದ್ರೆ ನಮಗೆ ತುಂಬ ಕ್ಲಾರಿಟಿ ಸಿಗುತ್ತೆ ಏನಾಗ್ತಾ ಇದೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಐ ಯೂಸ್ ಟು ಪುಟ್ ಬ್ರೇಕ್ ಪಾಯಿಂಟ್ ಇನ್ ಫಸ್ಟ್ ಲೈನ್ ಇಟ್ ಸೆಲ್ಫ್. ತೆಗೆದ್ಬಿಟ್ಟು ಇಲ್ಲಿ ಇಡ್ತಾ ಇದ್ದೀನಿ ನಾನು. ಸೊ ಬಿಲ್ಡ್ ಮಾಡೋಣ ಒಂದ್ಸರಿ, ವೆದರ್ ದಿ ಥಿಂಗ್ಸ್ ಆರ್ ವಾಟ್ ಬಿಲ್ಡಿಂಗ್ ಪ್ರಾಪರ್ಲಿ. ಎಸ್, ಬಿಲ್ಡ್ ಆಗ್ತಾ ಇದೆ. ಸ್ಟಾರ್ಟ್ ಮಾಡಿ. ಸೊ ನೋಡಿ, ಫಸ್ಟ್ ಆಬ್ಜೆಕ್ಟ್ ಏನಾಗ್ತಾ ಇದೆ, ಕ್ರಿಯೇಟ್ ಆಗ್ತಾ ಇದೆ. ಎಲ್ಲಿಂದ? ಈ ಮೈನ್ ಫಂಕ್ಷನ್ನಿಂದ ಎಕ್ಸಿಕ್ಯೂಷನ್ ಶುರು ಆಗ್ತಾ ಇದೆ. ನೋಡ್ತಾ ಬನ್ನಿ, ಇಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಆಯಿತು, ಫಸ್ಟ್ ಆಬ್ಜೆಕ್ಟು. ನೆಕ್ಸ್ಟ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. box1ನಲ್ಲಿ ಏನಿದೆ, box2ನಲ್ಲಿ ಏನಿದೆ, ವಿ ನೀಡ್ ಟು ಸಿ. box1ನಲ್ಲಿ ಏನಿದೆಯಪ್ಪ? box1ನಲ್ಲಿ 3 ಡೇಟಾ ಮೆಂಬರ್ಸ್ ಇದೆ. ಬ್ರೆಡ್ತು, ಹೈಟು, ಲೆಂತು, ಎಲ್ಲದು 0ಗೆ ಇನಿಷಿಯಲೈಸ್ ಆಗಿದೆ. box2ನಲ್ಲಿ ಏನಿದೆ, ಬ್ರೆಡ್ತು, ಹೈಟು, ಲೆಂತ್ ಇದೆ, ಇದು ಎಲ್ಲದು 0ಗೆ ಇನಿಷಿಯಲೈಸ್ ಆಗಿದೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ನಾವು? ಸೊ ಇಲ್ಲಿ ನಾನು ವಾಲ್ಯೂಮ್ ಒಂದು ವೇರಿಯೇಬಲ್ ಇಟ್ಕೊಂಡಿದ್ದೀನಿ, ಲೋಕಲ್ ವೇರಿಯೇಬಲ್ಲು. ವಾಲ್ಯೂಮ್ ಬಂದಿರೋದನ್ನು, ರಿಟರ್ನ್ ಮಾಡಿರೋದನ್ನ ಕ್ಯಾಚ್ ಮಾಡ್ಕೊಂಡು ಪ್ರಿಂಟ್ ಮಾಡೋದಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಬ್ರೇಕ್ ಪಾಯಿಂಟ್ನ ಕೆಳಗಡೆ ಮೂವ್ ಮಾಡ್ತೀನಿ. ಇವಾಗ ಸೆಟ್ ಲೆಂತ್ ಕಾಲ್ ಮಾಡ್ತಾ ಇದ್ದೀನಿ. ಬನ್ನಿ, box1 ಡಾಟ್ ಸೆಟ್ ಲೆಂತ್. ಸೊ ಇಲ್ಲಿ ಲೆಂತ್ ನಾನು ಏನು ಪಾಸ್ ಮಾಡಿದ್ದೀನಿ, 6 ಪಾಸ್ ಮಾಡಿದ್ದೀನಿ. ಅದು ಇಲ್ಲಿ ಇನಿಷಿಯಲೈಸ್ ಆಗ್ತಾ ಇದೆ, ವ್ಯಾಲ್ಯೂ ಅಸೈನ್ ಆಗ್ತಾ ಇದೆ. ಸೆಟ್ ಲೆಂತ್ box1 ಆಯಿತು. ನೆಕ್ಸ್ಟು box1ಇಂದ ಸೆಟ್ ಬ್ರೆಡ್ತ್ ಕಾಲ್ ಆಗ್ತಾ ಇದೆ. box1ಇಂದ ಸೆಟ್ ಹೈಟ್ ಕಾಲ್ ಆಗ್ತಾ ಇದೆ. ಕಾಲ್ ಆಯಿತಾ? ಸೊ ಇದಾದಮೇಲೆ ನೆಕ್ಸ್ಟ್ box2ಇಂದ ಸೆಟ್ ಲೆಂತ್ ಕಾಲ್ ಆಗ್ತಾ ಇದೆ. ಗೆಟಿಂಗ್? ನೆಕ್ಸ್ಟ್ ಬಂದ್ಬಿಟ್ಟು box2ಇಂದ ಸೆಟ್ ಬ್ರೆಡ್ತ್ ಕಾಲ್ ಆಗ್ತಾ ಇದೆ. ನೆಕ್ಸ್ಟು box2ಇಂದ ಸೆಟ್ ಹೈಟ್ ಕಾಲ್ ಆಗ್ತಾ ಇದೆ. ಅರ್ಥ ಆಗಿದೆಯಾ? ಸೊ ಇವಾಗ box1 box2ನಲ್ಲಿ ಡೇಟಾ ಬಂದು ಕೂತಿದೆ, ನಾವು ಪಾಸ್ ಮಾಡಿರೋದು ಬ್ರೆಡ್ತು, ಹೈಟು ಮತ್ತು ಲೆಂತ್. ಗಾಟ್ ಇಟ್? ಸೊ ಇದಾದಮೇಲೆ ದಿಸ್ ಈಸ್ ಫಾರ್ box2 ನೋಡ್ಬೋದು. ಸೊ ಇವಾಗ ಗೆಟ್ ವಾಲ್ಯೂಮ್ ಫಂಕ್ಷನ್ ನಾವು ಕಾಲ್ ಮಾಡ್ತಾ ಇದ್ದೀವಿ. ಓಕೆ, ಬೈ ಯೂಸಿಂಗ್ ಡಾಟ್ ಆಪರೇಟರ್. ಈ ಕೆಲಸ ನಾವು ಸುಮಾರು ಯಾವಾಗ C++ಇಂದನೂ ಮಾಡ್ತಾ ಇದ್ದೀವಿ. ವಿ ಆರ್ ಆಕ್ಸೆಸಿಂಗ್ ಮೆಂಬರ್ ಫಂಕ್ಷನ್ಸ್ ಯೂಸಿಂಗ್ ಆಬ್ಜೆಕ್ಟ್ ಥ್ರೋ ಡಾಟ್ ಆಪರೇಟರ್. ಸೇಮ್ ಥಿಂಗ್ ಈಸ್ ಹ್ಯಾಪನ್ಸ್ ಹಿಯರ್. ಓಕೆ, ದೇರ್ ಇಸ್ ನೋ ಎನಿ ಹ್ಯೂಜ್ ಡಿಫರೆನ್ಸ್. ಸೊ ಇಲ್ಲಿಗೆ ನಾವು ಕಾಲ್ ಮಾಡ್ತಾ ಇರೋದ್ರಿಂದ ನೋಡ್ತಾ ಬನ್ನಿ, ಇಲ್ಲಿ ಏನಾಗ್ತಾ ಇದೆ, box1 ಡಾಟ್ ಗೆಟ್ ವಾಲ್ಯೂಮ್. ಇಲ್ಲಿ box1 ಗೆಟ್ ವಾಲ್ಯೂಮ್ ಫಂಕ್ಷನ್ ಕಾಲ್ ಆಗ್ತಾ ಇದೆ. ಲೆಂತು, ಬ್ರೆಡ್ತು ಮತ್ತು ಹೈಟ್ ಏನಾಗಿದೆ ಇಲ್ಲಿ ಪಾಸ್ ಆಗಿಬಿಟ್ಟು box1 ರಿಟರ್ನ್ ಮಾಡ್ತಾ ಇದೆ ವಾಲ್ಯೂಮ್ ಎಷ್ಟಿದೆ. ಸೊ ವಾಲ್ಯೂಮ್ ಇಲ್ಲಿ ಎಷ್ಟು 210.0 ಇದೆ, ಅದು ಬಂದಿದೆ, ಅದು ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ box2ದು ವಾಲ್ಯೂಮ್ ಅದೂ ಬಂದಿದೆ, ಇವಲ್ಲಿ ಕ್ಯಾಲ್ಕುಲೇಟ್ ಆಗ್ತಾ ಇದೆ, ರಿಟರ್ನ್ ಆಗಿದೆ, ಪ್ರಿಂಟ್ ಮಾಡ್ತಾ ಇದ್ದೀನಿ. ದಟ್ಸ್ ಇಟ್. ಓಕೆ, ಇವಾಗ ಕನ್ಸೋಲ್ ಡಾಟ್ ರೀಡ್ ಲೈನ್. ಸೊ ಬನ್ನಿ ಇವಾಗ ಔಟ್ಪುಟ್ ವಿಂಡೋ ನೋಡೋಣ.
volume of box 1, volume of box 2. See, this is how the class concepts, I mean to say the how we used to encapsulate data members and member functions, and as well as how the object creation and calling of member functions through what object using dot operator is going to done with respect to what VB.NET. ಓಕೆ, ಸೊ ಇವಾಗ ಇಲ್ಲಿ ಕನ್ಸೋಲ್ ಡಾಟ್ ರೀಡ್ ಲೈನ್ ನಾನು ಏನು ಮಾಡಿದೆ, ಒಂದು ಕೀನ ಪ್ರೆಸ್ ಮಾಡಿದ್ದಾಯಿತು. ಸೊ ಇಷ್ಟಕ್ಕೆ ನಾನೇನು ಮಾಡಿರ್ತೀನಿ, ಈ ಕ್ಲಾಸ್ನ ಎಂಡ್ ಮಾಡಿರ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ವಿ ನೀಡ್ ಟು ಗೋ ಫಾರ್ ವಾಟ್ ರಿಮೈನಿಂಗ್ ಟಾಪಿಕ್ಸ್. ಓಕೆ, ಹೋಪ್ ಯು ಆಲ್ ಗೆಟಿಂಗ್ ದಿ ಕಾನ್ಸೆಪ್ಟ್ಸ್. ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ.